ಎಲ್ಲರಿಗೂ ನಮಸ್ಕಾರ. ಹೆಸರು ಪವನ್ ಅಂತ. ವಿಜಯಪುರ ರಾಗಿ ರೈತ ಉತ್ಪಾದಕರ ಕಂಪನಿಯಲ್ಲಿ CEO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಕಂಪನಿ ಬಂದು 2021 25/7/2028ರಲ್ಲಿ ಆಗಿ ಪ್ರಾರಂಭ ಆಯಿತು. ಅಲ್ಲಿ 10 ಜನ ನಿರ್ದೇಶಕರುಗಳನ್ನ ಒಳಗೊಂಡಂಥ ಆಡಳಿತ ಮಂಡಳಿ ಇದೆ. ನಮ್ಮ ಕಂಪನಿಯ ಅಧ್ಯಕ್ಷರು ಬಂದು ಸುರೇಶ್ ಅಂತ ಇದೆ. ನಮ್ಮ ಕಂಪನಿಯಲ್ಲಿ 2022-23ನೇ ಸಾಲಲ್ಲಿ ಒಟ್ಟು 5,44,625 ರೂಗಳ ಒಂದು ಇನ್ಪುಟ್ ಬಿಸ್ನೆಸ್ ಆಗಿತ್ತು. ಔಟ್ಪುಟ್ ಬಿಸ್ನೆಸ್ ಯಾವುದೇ ರೀತಿ ಬಿಸ್ನೆಸ್ ಆಗಿರಲಿಲ್ಲ. 2023 ಮತ್ತು 24ನೇ ಸಾಲಲ್ಲಿ 17,83,571 ರೂಪಾಯಿ ಇನ್ಪುಟ್ ಬಿಸ್ನೆಸ್ ಆಗಿತ್ತು. ಆ ವರ್ಷನೂ ಕೂಡ ನಮಗೆ ಯಾವುದೇ ರೀತಿ ಔಟ್ಪುಟ್ ಬಿಸ್ನೆಸ್ ಆಗಿರಲಿಲ್ಲ. ಮತ್ತು 2024-25ನೇ ಸಾಲಲ್ಲಿ 9,58,120 ರೂಪಾಯಿ ಇನ್ಪುಟ್ ಬಿಸ್ನೆಸ್ ಆಗಿದೆ. ಮತ್ತು ಔಟ್ಪುಟ್ ಬಿಸ್ನೆಸ್ 10 ಲಕ್ಷ ಔಟ್ಪುಟ್ ಬಿಸ್ನೆಸ್ ಆಗಿದೆ. ಒಟ್ಟು 19,55,120 ರೂಪಾಯಿ ಟರ್ನ್ ಓವರ್ ಒಟ್ಟು 2024-25ನೇ ಸಾಲಲ್ಲಿ ಆಗಿದೆ. ಮತ್ತು ಪ್ರಾಫಿಟ್ ಬಂದು 1,870 ರೂಪಾಯಿ ಪ್ರಾಫಿಟ್ ಸಿಕ್ಕಿದೆ ನಮಗೆ. ನಬಾರ್ಡ್ ಮತ್ತು ಕೃಷಿ ಕಲ್ಪ ಟೀಮ್ ಕಡೆಯಿಂದ ನಮಗೆ ಒಂದು ಔಟ್ಪುಟ್ ಬಿಸ್ನೆಸ್ನ ಯಾವ ರೀತಿ ಮಾಡಬೇಕು ಅಂತೇಳಿ ನಮಗೆ ತರಬೇತಿಗಳನ್ನ ಔಟ್ಪುಟ್ ಬಿಸ್ನೆಸ್ 2024-25ನೇ ಸಾಲಲ್ಲಿ ಆಗಿದ್ದರಿಂದ ನಮಗೆ ಒಂದು ಸಣ್ಣ ಪ್ರಮಾಣದ ಒಂದು ಪ್ರಾಫಿಟ್ ಆ ವರ್ಷ ನಮಗೆ ಸಿಕ್ಕಿತು. ಮತ್ತು ಕೃಷಿ ಕಲ್ಪ ಟೀಮ್ ಕಡೆಯಿಂದ ನಮಗೆ ಎಲ್ಲ ರೀತಿಯ ತರಬೇತಿಗಳನ್ನ ಕೊಟ್ಟಿದ್ದಾರೆ. ಔಟ್ಪುಟ್ ಬಿಸ್ನೆಸ್ ಯಾವ ರೀತಿ ಮಾಡಬೇಕು, ಮತ್ತು ಇನ್ಪುಟ್ಗೂ ಕೂಡ ಅವರು ಸಹಕಾರ ಕೊಡ್ತಿದ್ದಾರೆ. ಇನ್ಪುಟಲ್ಲಿ ಟಾರ್ಪಲ್ಸ್ ಇರ್ಬೋದು, ಮತ್ತು ಈ ಮಲ್ಚಿಂಗ್ ಶೀಟ್ ಇರ್ಬೋದು, ಈ ಥರದ್ದೆಲ್ಲ ನಮಗೆ ಡೈರೆಕ್ಟ್ ಫ್ಯಾಕ್ಟ್ರಿ ಕಡೆಯಿಂದ ನಮಗೆ ಇನ್ಪುಟ್ ಬಿಸ್ನೆಸ್ ಮಾಡೋಕ್ಕೂ ಕೂಡ ಅವರು ತೋರಿಸ್ಕೊಟ್ಟು ನಮಗೆ ಸಹಾಯ ಮಾಡಿದ್ದಾರೆ. ಒಂದು ಔಟ್ಪುಟ್ ಬಿಸ್ನೆಸ್ಸಲ್ಲಿ ಗ್ರೇಡಿಂಗ್ ಯಾವ ರೀತಿ ಮಾಡಬೇಕು, ಮತ್ತು ಮಾರ್ಕೆಟಿಂಗ್ ರೈತರ ಜೊತೆ ಯಾವ ರೀತಿ ಮಾತಾಡಬೇಕು, ಬೆಲೆ ಯಾವ ರೀತಿ ನಿಗದಿಪಡಿಸ್ಬೇಕು, ಈ ರೀತಿ ಎಲ್ಲ ತರಬೇತಿಗಳನ್ನು ನಮಗೆ ಕೊಟ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಔಟ್ಪುಟ್ ಬಿಸ್ನೆಸ್ನ ಇವಾಗ ಅವರು ನಮ್ಮ ಜೊತೆ ಇಲ್ಲದೇ ಇದ್ರೂ ಕೂಡ ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಇವಾಗ ರೈಸು, ರಾಗಿ, ಭತ್ತ ಈ ರೀತಿ ಎಲ್ಲ ಬೆಳೆಗಳನ್ನು ನಮಗೆ ಔಟ್ಪುಟ್ ಬಿಸ್ನೆಸ್ ಮಾಡೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಮಗೆ ಕೃಷಿ ಕಲ್ಪ ಟೀಮಿಂದ ತುಂಬ ಸಹಾಯ ಆಗಿದೆ. ಅವರಿಗೆ ಧನ್ಯವಾದಗಳನ್ನು